ಹಾಯ್ ಫ್ರೆಂಡ್ಸ್, ಇದು ಚರಣಾದೇವಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಟು. ಇದಕ್ಕೆ ಒಂದನೇದು ಪದಗಳ DVG ಅವರ ಹುಟ್ಟೂರು ಯಾವುದು? ಫಸ್ಟು ಕವಿ ಪರಿಚಯ ನೋಡೋಣ ಬನ್ನಿ. ನೋಡಿ, ಕವಿ ಯಾರು? ತನ್ನ ನೇಮ್ ಮೆನ್ಷನ್ ಮಾಡಿಲ್ಲ. ಕವಿ ಯಾರಂದ್ರೆ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್. ಜನನ ಶಿವಮೊಗ್ಗ, ಕಾಲ 29/10/1936. ತಂದೆ ಯಾರಪ್ಪ ಅಂದರೆ ಶಿವರಾಮ್ ಭಟ್, ತಾಯಿ ಮೂಕಾಂಬಿಕೆ. ಕವನ ಸಂಕಲನ ರೊತ್ತ ಚಿತ್ರಕೂಟ ಸುಳಿ. ಕೃತಿ ಸಾಹಿತ್ಯ ರತ್ನ ಸಂಪುಟ. ಆಯಿತಾ? ಇವಾಗ ನೋಡಿ, ಇವಾಗ ಈಚೆ ಕಡೆ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. DVG ಅವರ ಹುಟ್ಟೂರು ಯಾವುದು? DVG ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು. DVG ಅವರ ಮನಸ್ಸಿನಲ್ಲಿ ಮೇಲೆ ಪ್ರಭಾವ ಬೀರಿದವರು ಯಾರು? DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅಜ್ಜಿ ಸಾಕಮ್ಮ ಮತ್ತು ಸಹೋದರ ಮಾವ ತಿಮ್ಮಪ್ಪ. DVG ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಯಾರು? DVG ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ರಸೂಲ್ ಖಾನ್. ನಿಮಗೆ ಪಾಠ ಅರ್ಥ ಆಗಿದರೆ ಇವೆಲ್ಲ ತಾನಾಗೆ ಬರುತ್ತೆ. DVG ಅವರು ಮೈಸೂರಿನ ಸರ್ಕಾರದಲ್ಲಿ ಅಲಂಕರಿಸಿದ ಹುದ್ದೆ ಯಾವುದು? ವಿಶ್ವೇಶ್ವರಯ್ಯ ಅವರು ಮೈಸೂರಿನಲ್ಲಿನ ದೊಡ್ಡ ದಿವಾನರಾಗಿದ್ದ ಕಾಲ. DVG ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು? DVG ಅವರು ಸ್ಥಾಪಿಸಿದ ಸಂಸ್ಥೆ ಮಹಾಧೀಮಂತ. ಇನ್ನು 2-3 ವಾಕ್ಯದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಒಂದನೇದೇನಪ್ಪ ಕ್ವಶನ್ ಅಂದರೆ, ರಸೂಲ್ ಖಾನ್ ಅವರು DVG ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು? ರಸೂಲ್ ಖಾನರು ಬಂಡಿ ಹೊಡೆಯುತ್ತಿದ್ದರು. ಅವರು DVG ಅವರ ತಂದೆ ಆಪ್ತರಾಗಿದ್ದರು. ಬಡತನದ ಕಾರಣದಿಂದ DVG ಅವರನ್ನು ವಿದ್ಯಾಭ್ಯಾಸಕ್ಕೆ ಮುಂದಕ್ಕೆ ಕಳಿಸಲು ರಸೂಲ್ ಖಾನ್ ಹಠ ಹಿಡಿದು ಬಿಟ್ಟ. ನೀವೆಲ್ಲ ಏನಾದರೂ ಹೇಳಿ, ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ಪೇಟೆ ಬಂಗಾರದ ಪೇಟೆಗೆ ಹೋಗ್ತೀನಿ. ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ₹1 ಕೈ ಖರ್ಚಿಗೆ ಕೊಟ್ಟು ಬಿಡ್ತೀನಿ. ಅವನ ಓದು ಮಾತ್ರ ನಡೆಯಲೇಬೇಕು. ರಸೂಲ್ ಖಾನನ ಈ ನಿರ್ಧಾರ ಎಲ್ಲರನ್ನೂ ದಂಗುಬಡಿಸಿತು. ಎಲ್ಲ ಅವನು ಹೇಳಿದಂತೆಯೇ ನಡೆಯಿತು. DVG ಬೆಂಗಳೂರನ್ನು ಕಂಡದ್ದು ಹೀಗೆ, ರಸೂಲ್ ಖಾನನ ದಯೆಯಿಂದ. ನೆಕ್ಸ್ಟ್ ಕ್ವಶನ್, ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು? ನೋಡಿ, ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ, ಈ ಮನುಷ್ಯನ ರೀತಿಯೇ ಬೇರೆ. ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ. ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂದು ಹೇಳಿದರು. ಇಷ್ಟೈತರ ಆನ್ಸರು. ಇನ್ನು ಫ್ರೆಂಡ್ಸ್, 3ನೇದು, DVG ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ? ಪತ್ರಕರ್ತನಾದ DVG ವರದಿ ಮಾಡುವುದು ಪತ್ರಕರ್ತನ ಕರ್ತವ್ಯ ಎಂದು ಓಡಾಟಕ್ಕೆ ಖರ್ಚು ಆದರೆ ಪತ್ರಿಕೆಯವರೇ ಕೊಡಬೇಕು, ಸರ್ಕಾರವರಲ್ಲ ಎಂಬುದು ಅವರ ನಿಲುವಾಗಿದ್ದರಿಂದ DVG ಅವರು ಸಂಭಾವನೆಯನ್ನು ಪಡೆಯಲಿಲ್ಲ. ನೆಕ್ಸ್ಟು,
ಡಿ.ವಿ.ಜಿ. ಅವರ ಶ್ರೀಮತಿ ಅವರ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಲಿಲ್ಲ? ಡಿ.ವಿ.ಜಿ. ಅವರದು ಬಡತನ ಜೀವನ. ಅವರ ಶ್ರೀಮತಿ ಹತ್ತಿರ ಇರೋದು ಒಂದೇ ಒಂದು ಸೀರೆ, ಅದು ಒಂದೆರಡು ಕಡೆ ಹರಿದಿತ್ತು. ಅವರು ಆ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ಡಿ.ವಿ.ಜಿ. ಅವರನ್ನು ಕುರಿತು ಆಡಿಸಿಕೊಳ್ಳುತ್ತಾರೆ. ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ತಮಗೆ ಕರ್ತವ್ಯವೋ ಹಾಗೆ ಡಿ.ವಿ.ಜಿ. ಅವರ ಮರ್ಯಾದೆಗೆ ಉಣಬಾರದೆಂದೇ ತಮ್ಮ ಕರ್ತವ್ಯ ಎಂದು ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಲಿಲ್ಲ. ಎಲ್ಲರೊಳಗೊಂದಾಗಿ ಬಾಳುವ ಬಗೆಯನ್ನು ಡಿ.ವಿ.ಜಿ. ಹೇಗೆ ಚಿತ್ರಿಸಿದ್ದಾರೆ? ಡಿ.ವಿ.ಜಿ. ಅವರು ಬೆಟ್ಟದಡಿಯಲ್ಲಿ ಹುಲ್ಲಾಗಬೇಕು, ಮನೆಗೆ ಮಲ್ಲಿಗೆಯಾಗಬೇಕು. ನಮ್ಮ ಮೇಲೆ ವಿಧಿ ಹಲವಾರು ಕಷ್ಟಗಳ ಮಳೆ ನಮ್ಮ ಮೇಲೆ ಸುರಿಯೇ ಹಾಗೆ ದಿನ ದುರ್ಬಲರಿಗೆ ಬೆಲ್ಲದಂತೆ ಸಕ್ಕರೆಯಂತೆ ಸಿಹಿಯಾಗಿ ಹಿತವಾಗಿ ಎಲ್ಲರೊಳಗೆ ಒಂದಾಗಿರಬೇಕು ಎಂದು ಹೇಳಿದ್ದಾರೆ. ಇವಾಗ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ. ಡಿ.ವಿ.ಜಿ. ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ. ಡಿ.ವಿ.ಜಿ. ಅವರೇನು ದೊಡ್ಡ ಡಿಗ್ರಿ ಪಡೆದವರಲ್ಲ. SSLC ಕೂಡ ದಾಟದ ಓದು. ಭಾರಿ ಶ್ರೀಮಂತರು ಎಂದರೆ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂಥ ಕೆಲಸ. ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರೋಕ್ಷ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪಸ್ವಿನಿ ಕಳವಳಗೊಂಡಿದ್ದರು. ಎಷ್ಟೇ ಬಡತನದಲ್ಲಿದ್ದರೂ ಅವರು ಇಂದಿಗೂ ಹಣಕ್ಕಾಗಿ ಆಸೆ ಪಡದಿಲ್ಲ. ಇಂಥ ಸ್ವಚ್ಛಸಾಲಿ ವ್ಯಕ್ತಿತ್ವ ಡಿ.ವಿ.ಜಿಗೆ ಬಂದದ್ದು ಕೇವಲ ಅವರ ಶೀಲ, ವಿವೇಕ, ನಿರ್ವಸತೆ, ಸ್ವಯಂ ಅರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ. ಮಿರ್ಜಾರರ ಕಾಲಕ್ಕೆ ಡಿ.ವಿ.ಜಿ. ದೊಡ್ಡ ಮೇಧಾವಿಯನ್ನೂ ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿತ್ತು. ಅಪೂರ್ವ ವ್ಯಕ್ತಿತ್ವ, ಹೆಸರಾಂತ ಪತ್ರಕರ್ತರಾಗಿದ್ದರು. ಹಿರಿಯ ವೇದಾಂತಿಯಾಗಿದ್ದರು. ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದರು. ಅವರನ್ನು ಮಹಾಧೀಮಂತ ಎಂಬ ಮಾತಿನಿಂದ ವರ್ಣಿಸಿದರೆ ಸರಿಯಾಗುತ್ತದೆ. ನೆಕ್ಸ್ಟ್, ಡಿ.ವಿ.ಜಿ. ಅವರ ಶ್ರೀಮತಿ ಅವರಿಗೆ ನಡೆದ ಸಂಭಾಷಣೆಯನ್ನು ಬರೆಯಿರಿ. ನೋಡಿ ಫ್ರೆಂಡ್ಸ್, ಇವು 7-8 ವಾಕ್ಯವಾದ್ದರಿಂದ ಸ್ವಲ್ಪ ಜಾಸ್ತಿನೇ ಬರೀಬೇಕಾಗತ್ತೆ. ನೋಡಿ, ಒಮ್ಮೆ ಡಿ.ವಿ.ಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ. ಡಿ.ವಿ.ಜಿ. ಅವರು ಕೇಳಿದರು, ಡಿ.ವಿ.ಜಿ. ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಶ್ರೀಮತಿ, ಇಲ್ಲ. ಯಾಕೆ? ಮಕ್ಕಳನ್ನು ಕಳಿಸಿದ್ದೇನಲ್ಲ. ಡಿ.ವಿ.ಜಿ. ಅದು ಸರಿ, ನೀನು ಹೋಗಬೇಕಷ್ಟೇ. ಅವರು ನಮಗೆ ಬಹಳ ಬೇಕಾದವರು ಎಂದು ಹೋಗಿದ್ದರೆ ಬೇಸರ ಪಡುವುದಿಲ್ಲ. ಶ್ರೀಮತಿ, ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ. ಡಿ.ವಿ.ಜಿ. ನಾನು ಇರುತ್ತೇನೆ, ನೀನು ಹೋಗಿ ಬಾ. ಶ್ರೀಮತಿ, ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ, ಇದು ಒಂದೆರಡು ಕಡೆ ಹರಿದಿದೆ. ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಸಿಕೊಳ್ಳುವುದಿಲ್ಲವೇ?
ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನ್ನ ಕರ್ತವ್ಯವೋ ಹಾಗೆ ನಿಮ್ಮ ಮರ್ಯಾದೆಗೆ ಉಣಬಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯ ಅಲ್ಲವೇ ಎಂದು ಹೇಳಿದರು. ಇವಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಏನು ಬಂದಿದ್ದೀರಿ ಗುಂಡಪ್ಪ? ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಿರುವ ಸಾರ್ಥಕ ಬದುಕಿನ ಸಾಧಕ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ದಸರಾ ಉತ್ಸವ ಕುರಿತು ವರದಿ ಮಾಡಿದ್ದರಿಂದಾಗಿ ಗುಂಡಪ್ಪನವರಿಗೆ ಸರ್ಕಾರದಿಂದ ಸಂಭಾವನೆ ಬಂದಾಗ ಅದನ್ನು ಇಷ್ಟಪಡದೆ ಡಿ.ವಿ.ಜಿ. ರೋದ ಸಂದರ್ಭದ ಸರ್ ಎಂ ವಿ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಡಿ.ವಿ.ಜಿ. ಅವರನ್ನು ಆತ್ಮೀಯತೆಯಿಂದ ಹೀಗೆ ಪ್ರಶಂಸಿಸುತ್ತಾರೆ. ಸ್ವಾರಸ್ಯ: ಮೈಸೂರು ಸರ್ಕಾರದ ದಿವಾನ ಹುದ್ದೆಯಲ್ಲಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ನವಹತದವರು. ಡಿ.ವಿ.ಜಿ. ಅವರ ಮೇಲೆ ಹೊಂದಿದ್ದ ವಿಶ್ವಾಸ ಈ ಮಾತಿನಲ್ಲಿದೆ ಎಂಬುದೇ ಇಲ್ಲಿನ ಸ್ವಾರಸ್ಯವಾಗಿದೆ. ನೆಕ್ಸ್ಟ್ ನೋಡಿ. ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ನಾನು ಸಂದರ್ಭ ಅಷ್ಟೇ ಹೇಳ್ತೀನಿ. ಸಂದರ್ಭ: ಒಮ್ಮೆ ಡಿ.ವಿ.ಜಿ. ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಆರತಿ ಅಕ್ಷತೆ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ. ಆ ಸಂದರ್ಭದಲ್ಲಿ ಹೇಳಲಾಯಿತು. ಸ್ವಾರಸ್ಯ: ಡಿ.ವಿ.ಜಿ. ಅವರು ನಿಜ ಸಂಗತಿ ತಿಳಿಯದೆ ತಮ್ಮ ಹೆಂಡತಿಗೆ ಬಂಧುಗಳು ಮನೆಗೆ ಹೋಗಿ ಬರುವುದಿಲ್ಲವೇ ಎಂದು ಪ್ರಶ್ನಿಸುವುದಲ್ಲಿಯೇ ಇಲ್ಲಿನ ಸ್ವಾರಸ್ಯವಾಗಿದೆ.